MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನೋಡಿ, ಈಗ ಸದ್ಯಕ್ಕಿನ ಬೆಳವಣಿಗೆ ಎಲ್ಲವನ್ನ ಗಮನಿಸಿದಾಗ ನಿಜಕ್ಕೂ ತನಿಖೆ ಹಾದಿ ತಪ್ಪಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇವೆ. ಹೀಲಿಯಂ ಸಿಲಿಂಡರ್ ಸ್ಫೋಟವು ಹೌದಾ ಇದು ನಿಜಕ್ಕೂ? ಆದರೆ ಹೀಲಿಯಂ ಸ್ಫೋಟ ಅಲ್ಲ ಅಂತ ವಿಜ್ಞಾನ ಹೇಳುತ್ತೆ. ಹೀಲಿಯಂ ಸ್ಫೋಟಕ ಗುಣಗಳನ್ನ ಹೊಂದಿರೋದಿಲ್ಲ, ಹೀಲಿಯಂ ಸ್ಫೋಟವಾಗುವುದಿಲ್ಲ ಅನ್ನುವಂತಹದ್ದು ಗಮನಿಸಬೇಕಾಗಿರುವಂಥ ವಿಚಾರ. ಹೀಲಿಯಂ ಒಂದು ನಿಷ್ಕ್ರಿಯ ಅನಿಲ, ಇದು ಸ್ಥಿರವಾಗಿರುತ್ತೆ. ಹೀಲಿಯಂ ಆಮ್ಲಜನಕದ ಜೊತೆಗೆ ಸಂಯೋಜನೆಯನ್ನ ಹೊಂದೋದಿಲ್ಲ. ಹೀಗಾಗಿ ಹೀಲಿಯಂನಿಂದ ಬೆಂಕಿ ಸ್ಫೋಟ ಸಂಭವಿಸಲ್ಲ. ಇದೇ ಕಾರಣಕ್ಕೆ ಬಲೂನ್ಗಳಿಗೆ ಆ ಹೀಲಿಯಂ ಅನ್ನ ಬಳಸುವಂತಹ ಕೆಲಸ ಆಗುತ್ತೆ. ಹೀಲಿಯಂ ಅನ್ನ ತುಂಬಿ ಬಲೂನ್ಗಳಾಗಿ ಮಾಡಲಾಗುತ್ತೆ. ಹೀಗಾಗಿ ಈಗ ಹೀಲಿಯಂ ಸ್ಫೋಟ ಅಂತ ಹೇಳ್ತಾ ಇದ್ದೀವಲ್ಲ, ಈ ಹೀಲಿಯಂ ನಿಜಕ್ಕೂ ಸ್ಫೋಟ ಆಗುತ್ತಾ ಇಲ್ವಾ? ಇನ್ ಕೇಸ್ ಹೀಲಿಯಂ ಸ್ಫೋಟ ಆಗಿದೆ ಅಂತ ಆದರೆ ಅದು ಯಾವ ಕಾರಣಗಳಿಂದ ಸ್ಫೋಟ ಆಯಿತು, ಹೆಂಗ್ ಸ್ಫೋಟ ಆಯಿತು, ಇದ್ರ ಬಗ್ಗೆ ಸ್ಪಷ್ಟನೆ ಸಿಗಬೇಕಾಗಿದೆ. ವಿಜ್ಞಾನ ಏನು ಹೇಳುತ್ತೆ? ಹೀಲಿಯಂ ಸ್ಫೋಟ ಆಗಲ್ಲ ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ಸ್ಫೋಟ ಆದ ಪದಾರ್ಥ ಏನು? ಹೀಲಿಯಮ್ಮೇ ಸ್ಫೋಟ ಆಗಿದೆ ಅಂತಂದ್ರೆ ಅದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಅರಮನೆ ಬಳಿಯ ಸ್ಫೋಟದ ಹಿಂದೆ ನಾನಾ ರೀತಿಯ ಅನುಮಾನಗಳು ಕಾಡ್ತಾ ಇದೆ. ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವ ಸಾಧ್ಯತೆ ಕಡಿಮೆ. ಹಾಗಿದ್ರೆ ಅಲ್ಲಿ ಸ್ಫೋಟ ಆಗಿರೋದು ಏನು? ಹೀಲಿಯಂ ಅಂತ ಹೆಸರಿಗೆ ಹೇಳಲಾಗ್ತಾ ಇದೆಯಾ? ಅಲ್ಲಿ ಸ್ಫೋಟ ಆಗಿರುವ ಪದಾರ್ಥವೇ ಬೇರೆಯಾ? ಇನ್ನೂ ತನಿಖೆಯಿಂದ ಸ್ಪಷ್ಟತೆ ಸಿಗಬೇಕಾಗಿದೆಯಾ? ಹಾಗಿದ್ದರೆ ಸ್ಪಷ್ಟತೆ ಸಿಕ್ಕಿಲ್ಲ ಅಂತಂದ್ರೆ ಹೀಲಿಯಂ ಇಂದಾನೇ ಬ್ಲಾಸ್ಟ್ ಆಯಿತು ಅನ್ನೋಂಥ ಕನ್ಕ್ಲೂಷನ್ಗೆ ಇಷ್ಟು ಬೇಗ ಯಾಕೆ ಬರ್ತಾರೆ? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಇದೆ. ಪೊಲೀಸರು ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಉತ್ತರವನ್ನ ಕಂಡ್ಕೋಬೇಕಾಗಿದೆ. ಒಂದು ಬೇಸಿಕ್ ವಿಚಾರ ಏನಂತಂದ್ರೆ, ಕಾಡ್ತಾ ಇರುವಂತ ಅನುಮಾನ ಏನಂತಂದ್ರೆ ಹೀಲಿಯಂ ಸ್ಫೋಟ ಆಗಲ್ಲ. ಹೀಲಿಯಂ ಸ್ಫೋಟ ಆಗುತ್ತೆ ಅಂತಂದ್ರೆ ಅದಕ್ಕೆ ಸ್ಪಷ್ಟತೆ ಕೊಡ್ಲಿ. ಇಲ್ಲ ಹೀಲಿಯಂ ಸ್ಫೋಟ ಆಗುತ್ತೆ, ಈ ಕಾರಣಗಳಿಂದ ಸ್ಫೋಟ ಆಗುತ್ತೆ ಅಂತ ಆದ್ರೂ ಹೇಳಿ. ಇಲ್ಲಿ ನಮಗೆ ಒಂದು ಅನುಮಾನ ಕಾಡ್ತಾ ಇರೋದು, ಹೀಲಿಯಂ ಸ್ಫೋಟಕ ಗುಣಗಳನ್ನ ಹೊಂದಿಲ್ಲ, ಅದು ಸ್ಫೋಟ ಆಗಲ್ಲ, ಒಂದು ನಿಷ್ಕ್ರಿಯ ಅನಿಲ. ಹಿಂಗಾಗಿ ಅದನ್ನ ಬಲೂನ್ಗೆ ಯೂಸ್ ಮಾಡ್ತಾರೆ. ಆಮ್ಲಜನಕದ ಜೊತೆಗೆ ಇದು ಸಂಯೋಜನೆ ಆಗಲ್ಲ. ಇದು ತಪ್ಪು ಆದರೆ, ಇದು ಸುಳ್ಳು ಅಂತ ಆದರೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಯಾವ್ದು ಸತ್ಯ ಅಂತ ಹೇಳಿ ನೋಡೋಣ. ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ತನಿಖೆಯಿಂದ ಇಲ್ಲಿ ಸ್ಫೋಟ ಆದದ್ದು ಏನು ಅಂತ ಅಸಲಿಗೆ ನಮಗೆಲ್ಲರಿಗೂ ಗೊತ್ತಾಗಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್, ಮೈಸೂರು ಅರಮನೆ ಮುಂದೆ ಸಂಭವಿಸಿದಂತಹ ಸ್ಫೋಟ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ. ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಮೈಸೂರನ್ನೇ ತಲ್ಲಣಗೊಳಿಸಿದೆ. ಅರಮನೆಯೇ ಟಾರ್ಗೆಟ್ ಆಗಿತ್ತಾ ಅನ್ನುವಂಥ ಆತಂಕ ಈಗ ಮೂಡಿದೆ. ಅಷ್ಟೇ ಅಲ್ಲ, ಲಾಡ್ಜಲ್ಲಿ ತಂಗಿದ್ದ ಸಲೀಂ ಹಾಗೂ ಸಹೋದರನ ಸುತ್ತ 108 ಅನುಮಾನ ಮೂಡಿದೆ. ಸ್ಫೋಟದ ತನಿಖೆಗೆ ಈಗ NIA ಎಂಟ್ರಿ ಕೊಟ್ಟಿದೆ. ತನಿಖೆ ಮಾಡಿ ವರದಿ ನೀಡುವಂತೆ ಪರಮೇಶ್ವರ್ ಸೂಚನೆ. ಆ ಹೀಲಿಯಂನಿಂದ ಬಲೂನ್ಗಳಿಗೆಲ್ಲ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಿಲಿಂಡರು ಬರ್ಸ್ಟ್ ಆಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಇದೊಂದು ಆಕಸ್ಮಿಕ ಘಟನೆ ಎಂದ ಸಚಿವ ಮಹದೇವಪ್ಪ. ಇನ್ನೂ ಕೂಡ NIA ಅಧಿಕಾರಿಗಳ ಅಸಲಿ ತನಿಖೆ ಶುರುವಾಗಿಲ್ಲ. ಇದು ಆಕಸ್ಮಿಕ ಸ್ಫೋಟನ ಅಥವಾ ಪೂರ್ವ ನಿಯೋಜಿತನ ಅನ್ನೋದು ಪತ್ತೆಯಾಗಿಲ್ಲ. ಆದ್ರೆ ಸಚಿವ ಮಹದೇವಪ್ಪ ಇದೊಂದು ಆಕಸ್ಮಿಕ ಸ್ಫೋಟ ಅಂತ ಹೇಳಿದ್ದಾರೆ. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ.
ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ನೋಡಿ, ಈ ಬ್ಲಾಸ್ಟ್ನ ಹಿಂದೆ ಅಥವಾ ಈ ಘಟನೆಯ ಹಿಂದೆ ನಾನಾ ರೀತಿಯ ಅನುಮಾನಗಳು ಮೂಡ್ತಾ ಇರೋದಂತೂ ಸತ್ಯ. ಅರಮನೆಯನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗಿತ್ತಾ, ಹೊಂಚು ಹಾಕಿ ಈ ರೀತಿಯ ಕೆಲಸಗಳನ್ನ ಮಾಡಿದ್ನ ಈತ ಅನ್ನುವಂತಹ ಪ್ರಶ್ನೆ ಇದೆ. ಹಲವು ರೀತಿಯ ಅನುಮಾನಗಳು ಕೂಡ ಕಾಡ್ತಾ ಇದೆ. ಏನೇನು ಅನುಮಾನಗಳು? ಅನುಮಾನ ನಂಬರ್ 1, ಮೈಸೂರು ಸ್ಫೋಟಕ್ಕೆ ದೆಹಲಿ ಸ್ಫೋಟದ ಲಿಂಕ್ ಇದೆಯಾ ಅನ್ನುವಂಥದ್ದು. ದೆಹಲಿಯಲ್ಲಿ ಯಾವ ರೀತಿ ಸ್ಫೋಟ ಆಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. ಆ ರೀತಿಯ ಲಿಂಕ್ ಮೈಸೂರು ಸ್ಫೋಟಕ್ಕೆ ಇದೆಯಾ ಗೊತ್ತಾಗಲ್ಲ. ಇವ್ರ ನೆಟ್ವರ್ಕ್ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಮೊನ್ನೆಯೂ ಕೂಡ ಅದೇ ರೀತಿ ದಿಗ್ಭ್ರಾಂತರಾಗಿದ್ದನ್ನು ನಾವು ನೋಡಿದ್ವಿ. ಅಲ್ಫಲಾ ಯೂನಿವರ್ಸಿಟಿ, ಅಲ್ಲಿ ಎಲ್ಲ ಡಬಲ್ ಡಿಗ್ರಿ ಮೆಡಿಕಲ್ ಕೋರ್ಸನ್ನು ಮಾಡಿದಂಥವ್ರು ಇವರೆಲ್ಲ. ಆದರೆ ಲಿಂಕ್ ಹೆಂಗಿತ್ತು ನೋಡಿದ್ರಲ್ಲ. MBBS, FRCS, MD ಏನೇನು ಓದಿದವ್ರು ಇವರೆಲ್ಲ. ಆದರೆ ಇವ್ರ ನೆಟ್ವರ್ಕ್ ಒಬ್ಬರಿಗಿಂತ ಒಬ್ರದ್ದು ಜೋರು, ಒಬ್ಬರಿಂದ ಒಬ್ರದ್ದು ಚೈನ್ ಲಿಂಕ್. ಇವರ ಉದ್ದೇಶ ಬ್ಲಾಸ್ಟ್ ಮಾಡೋದು, ಅಮಾಯಕರ ಜೀವ ತಗೊಳ್ಳೋದು. ಹಂಗೆ ಇಲ್ಲಿಯೂ ಕೂಡ ಆ ರೀತಿಯ ಲಿಂಕ್ ಇದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಆ ಲಿಂಕ್ ಇರಬಹುದಾ ಅನ್ನುವಂಥ ಅನುಮಾನ ಈಗ ಕಾಡ್ತಾ ಇದೆ. ಇದು ನಂಬರ್ 1. ಇನ್ನು ಅನುಮಾನ ನಂಬರ್ 2, ಸಲೀಂ ಮೈಸೂರಿಗೆ ಬಂದಿದ್ದು 1 ತಿಂಗಳ ಹಿಂದೆ. 1 ತಿಂಗಳ ಹಿಂದೆನೇ ಈ ಸಲೀಂ ಮೈಸೂರಿಗೆ ಬಂದಿದ್ದ. ಅಷ್ಟು ದಿನ ಮೈಸೂರು ಲಾಡ್ಜಲ್ಲೇ ಈತ ವಾಸ ಇದ್ದ. 1 ತಿಂಗಳ ಹಿಂದೆ ಈತ ಮೈಸೂರಿಗೆ ಬಂದ. 1 ತಿಂಗಳಿಂದ ಲಾಡ್ಜಲ್ಲೇ ವಾಸವಿದ್ದಾನೆ. ಲಾಡ್ಜಲ್ಲಿ ತಿಂಗಳಾನುಗಟ್ಟಲೆ ಇರೋದಕ್ಕೆ ಇವನಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಕಾಡುವಂಥ ಪ್ರಶ್ನೆ ಇದು. ಲಾಡ್ಜಲ್ಲಿ ಉಳಿಯುವಷ್ಟು ಹಣ ಸಲೀಂ ಬಳಿ ಬಂತ? ಅಷ್ಟು ದುಡ್ಡು ಈತನ ಹತ್ರ ಇತ್ತ? ಈತ ಅರಮನೆ ಮುಂದೆ ಬಲೂನ್ ಮಾರೋದಕ್ಕೆ ಬಂದವನು. ಬಲೂನ್ ಮಾರುವಂಥವನು ಲಾಡ್ಜಲ್ಲಿ ತಿಂಗಳಾನುಗಟ್ಟಲೆ ವಾಸ ಇರೋದಕ್ಕೆ ದುಡ್ಡು ಎಲ್ಲಿಂದ ಬಂತು? ಈತನ ಸೋರ್ಸ್ ಆಫ್ ಇನ್ಕಮ್ ಏನು ಅನ್ನುವಂಥ ಪ್ರಶ್ನೆಗಳಲ್ಲಿ ಮೂಡುತ್ತೆ ಅಲ್ವಾ? ಇದನ್ನ ನೀವು ಇನ್ವೆಸ್ಟಿಗೇಷನ್ ಆಯಾಮದಲ್ಲಿ ಯೋಚಿಸಿ ವೀಕ್ಷಕರೇ. ಯಾಕೆ ಬಲೂನ್ ಮಾರೋನ ಹತ್ರ ದುಡ್ಡಿರಬಾರ್ದಾ? ಆ ರೀತಿ ಯೋಚನೆ ಮಾಡಬೇಡಿ. ನಾನು ಆ ಆಸ್ಪೆಕ್ಟಲ್ಲಿ ಹೇಳ್ತಾನೂ ಇಲ್ಲ. ಬಲೂನ್ ಮಾರೋನು ಕೋಟ್ಯಾಧಿಪತಿ ಆಗಿರಲಿ, ನಮಗೇನು. ಆದರೆ ಬಲೂನ್ ಮಾರೋದಕ್ಕೆ ಬಂದಂಥವನು ಲಾಡ್ಜಲ್ಲಿ ಉಳಿತಾನೆ ಅಂತಂದರೆ ಸಹಜವಾಗಿ ಆತನ ಸೋರ್ಸ್ ಏನು ಅನ್ನೋದನ್ನ, ಇನ್ಕಮ್ ಏನು ಅನ್ನೋದನ್ನ ತನಿಖಾ ಸಂಸ್ಥೆಗಳು ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತವೆ. ಇಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಮೈಸೂರಿಗೆ ಉತ್ತರ ಪ್ರದೇಶದ ಸಲೀಂ ಯಾಕೆ ಬಂದ? ಮೈಸೂರು ಅರಮನೆ ಮುಂಭಾಗವೇ ಯಾಕೆ? ಮೈಸೂರಿನಲ್ಲಿ ಎಷ್ಟು ತಾಣಗಳಿದೆ? ಆಮೇಲೆ ಇನ್ನೊಂದು ವಿಚಾರ ನಾವು ಕೇಳ್ಪಟ್ವಿ, ಜಯಮಾರ್ತಾಂಡ ದ್ವಾರದ ಮುಂದ್ಗಡೆ ಬಲೂನ್ ಮಾರುವಂಗೆ ಇಲ್ವಂತೆ. ಇವ ಹೆಂಗ್ ಮಾರೋದಕ್ಕೆ ಬಂದ ಅಲ್ಲಿ? ಅಲ್ಲಿನ ಗೈಡ್ಸ್ಗಳು ಹೇಳ್ತಾರೆ ಈತನನ್ನ ನೆನ್ನೆನೇ ನಾವು ನೋಡಿದ್ದು, ಇಷ್ಟು ದಿನ ನೋಡಿಯೇ ಇಲ್ಲ ಅಂತ ಹೇಳಿ. ಜನನಿಬಿಡ ಜಯಮಾರ್ತಾಂಡ ದ್ವಾರದಲ್ಲೇ ಇದು ಸ್ಫೋಟ ಆಯ್ತು. ಹೆಂಗೆ? ಬಲೂನ್ ತಂದು ಕೆಲವೇ ಕ್ಷಣಗಳಲ್ಲಿ ಆ ಸಿಲಿಂಡರ್ ಬ್ಲಾಸ್ಟ್ ಆಗತ್ತೆ. ಮೈಸೂರು ಅರಮನೆಯೇ ಟಾರ್ಗೆಟ್ ಆಗಿತ್ತ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಈತ ಟಾರ್ಗೆಟ್ ಮಾಡ್ಕೊಂಡು ಬಂದ, ತಾನೇ ಸತ್ತೋದ, ಆತ ಎಡವಟ್ಟು ಮಾಡಿಕೊಂಡ ಅಥವಾ ಆತನ ಷಡ್ಯಂತ್ರ ಪ್ಲಾನ್ ಬೇರೆ ತರ ಇತ್ತ? ಇವೆಲ್ಲವೂ ಕೂಡ ಈಗ ಅನುಮಾನಗಳಾಗಿದೆ. ಅರಮನೆ ಹತ್ರ ಅನುಮತಿ ಇಲ್ಲದೆ ಇದ್ರೂ ಕೂಡ ಈತ ಮಾರಾಟ ಮಾಡೋದಕ್ಕೆ ಬಂದ. ಆಯ್ತು, ಈಗ ಇನ್ನೂ ಒಂದು ನಮ್ಮನ್ನು ಕಾಡುವ ಅನುಮಾನ ಏನಂತಂದ್ರೆ, ಅರಮನೆ ಮುಂಭಾಗದಲ್ಲಿ ಬಲೂನ್ ಮಾರಾಟ ಮಾಡೋದಕ್ಕೆ ಅನುಮತಿ ಇಲ್ಲ. ಆತ ಕದ್ದು ಮುಚ್ಚಿ ಅಂತೂ ಮಾರಾಟ ಮಾಡ್ತಾ ಇದ್ದಿಲ್ಲ. ಕುಲ್ಲಂ ಕುಲ್ಲ ಎಲ್ಲರ ಮುಂದೆ ಹಾಡು ಹಗಲೇ ಮಾರಾಟ ಮಾಡುವಾಗ ಆತನನ್ನು ಯಾಕೆ ಯಾರು ಹೋಗಿ ಪ್ರಶ್ನೆ ಮಾಡಲಿಲ್ಲ? ಇಲ್ಲಿ ಬಲೂನ್ ಮಾರೋದಕ್ಕೆ ಅನುಮತಿ ಇಲ್ಲಪ್ಪ, ನೀನೇನಕ್ಕೆ ಬಂದೆ ಇಲ್ಲಿ ಅಂತ ಆತನನ್ನು ಆಗಿಂದಾಗಲೇ ಕಳಿಸ್ಬೇಕಾಗಿತ್ತು. ಯಾಕೆ ಪೊಲೀಸರು ಆ ಸಂದರ್ಭದಲ್ಲಿ ಆ ಕೆಲಸ ಮಾಡಲಿಲ್ಲ? ಅನುಮತಿ ಇಲ್ಲ, ಒಪ್ಕೋತೀವಿ. ಆತ ಮಾರಾಟ ಮಾಡೋದಕ್ಕೆ ಬಂದ, ಅದನ್ನು ಒಪ್ಕೋತೀವಿ. ಅಟ್ ದ ಸೇಮ್ ಟೈಮ್ ಅಲ್ಲೇ ಓಡಾಡ್ತಿರುವಂಥ ಪೊಲೀಸರು ಅದನ್ನು ಅಬ್ಸರ್ವ್ ಮಾಡಿ, ನೀನಿಲ್ಲಿ ಬಲೂನ್ ಮಾರೋದಕ್ಕೆ ಪರ್ಮಿಷನ್ ಇಲ್ಲ, ಇಲ್ಲಿಂದ ಹೋಗುವಂತ ಯಾಕೆ ಕಳಿಸ್ಲಿಲ್ಲ ಅವನ್ನ? ಏನ್ ಮಾಡ್ತಾ ಇದ್ರು ಪೊಲೀಸರು? ಅನುಮತಿ ಇಲ್ಲದ ಜಾಗದಲ್ಲಿ ಬಲೂನ್ ಮಾರ್ತಾ ಇದ್ದಾನೆ ಅಂತಂದ್ರೆ ಆತನನ್ನು ಕಳಿಸ್ಬೇಕಾಗಿತ್ತು. ಇವ್ರೇನ್ ಮಾಡ್ತಾ ಇದ್ರು? ಇದು ಕೂಡ ಪ್ರಶ್ನೆ ಆಗುತ್ತೆ. ಈಗ ಅನುಮತಿ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಕತೆ ಹೇಳಿದ್ರೆ, ಅನುಮತಿ ಇಲ್ಲ ಅಂದ್ರೆ ಕಳಿಸ್ಬೇಕಾಗಿತ್ತು. ಏನ್ ಮಾಡ್ತಾ ಇದ್ದೀರಿ ನೀವು? ಪೊಲೀಸರ ಕೆಲಸ ಏನು?
ಮೈಸೂರು ಅರಮನೆಯ ಎಲ್ಲೆಲ್ಲಿ ದ್ವಾರಗಳಿದೆಯೋ, ಎಲ್ಲೆಲ್ಲಿ ಗೇಟ್ಗಳಿದೆಯೋ ಅಲ್ಲಿ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳಿದೆ. ಪೊಲೀಸರು 24 ಗಂಟೆನೂ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ವಾ ಇಲ್ಲಿ ಅನುಮತಿ ಇರುತ್ತೆ, ಅನುಮತಿ ಇರಲ್ಲ ಅಂತ? ಅಲ್ಲಿ ಅನುಮತಿ ಇಲ್ಲ ಅಂತಂದ್ರೆ ಮುಲಾಜಿಲ್ದಂಗೆ ಆತನನ್ನು ಕಳಿಸ್ಬೇಕಾಗಿತ್ತು. ಬ್ಲಾಸ್ಟ್ ಆಗೋವರೆಗೂ ಇನ್ನು ಕಾದುಕೊಂಡು ಕೂರ್ತಿದ್ರ? ಇವೆಲ್ಲವೂ ಕೂಡ ಕಾಡುವಂಥ ಪ್ರಶ್ನೆ ಅಲ್ವಾ? ಮಾರಾಟದ ನೆಪದಲ್ಲಿ ಸ್ಫೋಟಕ್ಕೆ ಸಂಚು ನಡೆದಿತ್ತ ಹಾಗಿದ್ರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಸಲೀಂ ಮೈಸೂರಿಗೆ ಬರೋದಕ್ಕೆ ಸಹಕರಿಸಿದವ್ರು ಯಾರು? ಹೆಂಗೆ ಬಂದ ಅವನು ಮೈಸೂರಿಗೆ? ಸಲೀಂ ಜೊತೆಗೆ ಇದ್ದಂಥ ಸಹೋದರ ಈಗ ಎಲ್ಲಿ ಹೋದ? ಆತನ ಬಗ್ಗೆ ಏನು ಮಾಹಿತಿನೇ ಇಲ್ಲ. ಸೊ ಇವೆಲ್ಲವನ್ನೂ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ರೀತಿಯ ಅನುಮಾನಗಳು ಮೂಡುವಂಥದ್ದು ಸಹಜ. ಈ ಅನುಮಾನಗಳಿಗೆ ತನಿಖೆಯ ಮೂಲಕ ಉತ್ತರ ಸಿಗಬೇಕಾಗಿದೆ. ಸೊ ಈ ಉತ್ತರ ಸಿಗೋದಕ್ಕೆ ಇನ್ನೇನು ಬಹಳ ದಿನ ಕಾಯಬೇಕಾಗಿಲ್ಲ ಅಂತ ಅನಿಸುತ್ತೆ. ತನಿಖೆ ಚುರುಕುಗೊಂಡಿದೆ, ನೋಡೋಣ ಏನಾಗುತ್ತೆ. ಇನ್ನ ಹನಿಮೂನ್ಗೆ ಹೋದಂಥ ಪತ್ನಿಗೆ ಶಾಕ್ ಆದಿತ್ತು. ಶ್ರೀಲಂಕಾದಲ್ಲಿಯೇ ಪತ್ನಿಯನ್ನ ಬಿಟ್ಟು ವಾಪಸ್ ಬಂದಂತಹ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮಗಳು ಹೇಳಿದ ಆ ಸತ್ಯವನ್ನ ತಿಳಿದ ಇಡೀ ಕುಟುಂಬ ಇವತ್ತು ಆಕೆ ಗಂಡನ ಮನೆ ಎದುರು ಪ್ರತಿಭಟನೆಗೆ ಇಳಿದು ಬಿಟ್ಟಿತ್ತು. ಯಾಕೆ? ನೀವೇ ನೋಡಿ. ಕಣ್ಣೀರು, ಆಕ್ರೋಶ, ಆಕ್ರಂದನ, ಎಲ್ಲರ ಕೂಗು ಒಂದೇ. ನಮ್ಮ ಮಗಳ ಆತ್ಮಕ್ಕೆ ಶಾಂತಿ ಬೇಕು. ಮಗಳ ಗಂಡನ ಮನೆಯವರು ಎಲ್ಲಿ ಹೋದ್ರು, ಏನಾದ್ರು, ಯಾಕೆ ಮರೆಯಾದ್ರು? ಪೊಲೀಸರ ಮುಂದೆ ಇಂಥ ಪ್ರಶ್ನೆಗಳನ್ನ ಹಾಕ್ತಾ ಇದ್ರೆ ಅತ್ತ ತನ್ನದಲ್ಲದ ತಪ್ಪಿಗೆ ಗಾನವಿ ಪ್ರಾಣ ಬಿಟ್ಟಿದ್ಲು. ಸುಂದರ ಬದುಕಿನ ಕನಸು ಕಟ್ಟಿದ್ದ ಗಾನವಿ ಪತಿ ಸೂರಜ್ ಜೊತೆ ವೈವಾಹಿಕ ಬದುಕಿಗೆ ಕಾಲಿಟ್ಟ ಗಾನವಿ ಸುಂದರ ಬದುಕಿನ ಕನಸು ಕಟ್ಟಿದ್ಲು. ಅಕ್ಟೋಬರ್ 19ನೇ ತಾರೀಕು ಮದುವೆ ನಡೆದಿತ್ತು. ನವೆಂಬರ್ 23ನೇ ತಾರೀಕು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ಅದ್ದೂರಿ ರಿಸೆಪ್ಷನ್ ಆಗಿತ್ತು. ನಂತರ 10 ದಿನ ಹನಿಮೂನ್ಗೆ ಅಂತ ಶ್ರೀಲಂಕಾಗೆ ಹೋಗಿದ್ರು. ಆದ್ರೆ 5 ದಿನಕ್ಕೆ ವಾಪಸ್ ಆಗಿದ್ರು. ಅಲ್ಲೇ ಯುವತಿ ಕಂಡಿದ್ದ ಕನಸುಗಳೆಲ್ಲ ನುಚ್ಚು ನೂರಾಯಿತು. ಹನಿಮೂನ್ನಲ್ಲಿ ಹಸ್ಬೆಂಡ್ ಸೀಕ್ರೆಟ್ ರಿವೀಲ್. ಮಧುಚಂದ್ರದಿಂದ ಬಂದ ಮಗಳು ಸಾವಿನ ಮನೆಗೆ. ಹೌದು, ಹನಿಮೂನ್ನಲ್ಲೇ ಪತಿ ಸೂರಜ್ನ ಸೀಕ್ರೆಟ್ ರಿವೀಲ್ ಆಗಿದೆ. ಮದುವೆ ಏನು ಹೇಳಿ ಬಚ್ಚಿಟ್ಟಿದ್ದಾರೆ ಅಂದ್ರೆ ಆ ಹುಡುಗನೇ ಅಲ್ಲ, ಅವನು ಕೋಚದವನು. ಅವನ ಏನು ಮಾಡ್ತಾ ಇಲ್ಲ. ಸುಮ್ಮನೆ ಟಚ್ ಮಾಡು ನೀವು ಸೂರಜ್ ಅಂದ್ರೆ ಅವೆಲ್ಲ ನನ್ಗೆ ಇಷ್ಟ ಆಗಲ್ಲ. ಇನ್ನು ವಿಷಯ ಇಷ್ಟೇ ಅಲ್ಲ, ಗಾನವಿಗೆ ಸೂರಜ್ ಕುಟುಂಬದವರು ವರದಕ್ಷಿಣೆಗೆ ಕಿರುಕುಳ ನೀಡ್ತಾ ಇದ್ರಂತೆ. ಅತ್ತೆ ಜಯಂತಿ, ಸೂರಜ್ ಅಣ್ಣ ಸಂಜಯ್ ಕೂಡ ಹಣಕ್ಕಾಗಿ ಪೀಡಿಸ್ತಾ ಇದ್ರು ಎನ್ನಲಾಗಿದೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಾನವಿಯನ್ನ ಮನೆಯಿಂದ ಆಚೆ ಹಾಕಿದ್ರಂತೆ. ತಾಯಿ ಮನೆಗೆ ಬಂದಿದ್ದ ಗಾನವಿ 3ನೇ ದಿನ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಭಾನುವಾರ ಅಸ್ವಸ್ಥಗೊಂಡಿದ್ದ ಮಗಳನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೆ ಬುಧವಾರ ಚಿಕಿತ್ಸೆ ಫಲಿಸದೆ ಗಾನವಿ ಪ್ರಾಣ ಬಿಟ್ಟಿದ್ದಾಳೆ. ಅವ್ರನ್ನ ಕರೆಸಲೇಬೇಕು, ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ರು ಬಂದಿಲ್ಲ ಅಂದ್ರೆ ಇದೆಲ್ಲ ಒಡೆದು ಇಲ್ಲೇ ಮಾಡ್ತೀವಿ. ಅವ್ರು ಬಂದಿಲ್ಲ ಅಂದ್ರೆ ಒಡೆದು ಬಿಟ್ಟು ಇಲ್ಲೇ ಮುಚ್ಚಿಬಿಟ್ಟು ಹೋಗ್ತೀವಿ ನಾವು. ಆಯ್ತಾ? ಗಂಡನ ಮನೇಲಿ ಮಾಡ್ಬೇಕಾ ಕಾರ್ಯ. ಅದಕ್ಕೆ ಅವಳಿಗೆ ಅವಾಗಲೇ ಶಾಂತಿ ಸಿಗೋದು. ನಾವು ಮಾಡಿಕ್ತಾ ಇದ್ರೆ, ಆದ್ರೆ ಅವಳು ಇಷ್ಟಪಟ್ಟಿದ್ದು. ಅದಕ್ಕೆ ನಾನು ಮನೆಗೆ ಕರ್ಕೊಂಡೋಗಿ 3 ದಿವಸ ನೋಡ್ಕೊಂಡೆ ಸರ್. 10 ನಿಮಿಷ ಕೆಳಗಡೆ ಹೋದೆ, ಅವಳು ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸೂರಜ್ ಮನೆಯವರೇ ಅಂತ್ಯಕ್ರಿಯೆ ನೆರವೇರಿಸಲಿ. ಗಾನವಿ ಮೃತದೇಹವನ್ನ ರಾಮಮೂರ್ತಿ ನಗರದಲ್ಲಿರುವ ಸೂರಜ್ ಮನೆ ಎದುರು ತಂದ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದರು. ಗಂಡನ ಮನೆಯವರೇ ಗಾನವಿ ಅಂತ್ಯ ಸಂಸ್ಕಾರ ನಡೆಸಬೇಕು ಅಂತ ಆಗ್ರಹಿಸಿದರು. ನಮ್ಮ ಮಗುನ ಅವ್ರಿಗೆ ಮದುವೆ ಮಾಡಿಕೊಟ್ಟಿದೀವಿ. ಹಿಂದೂ ಧರ್ಮದ ಪ್ರಕಾರ ನಾವು ಒಂದ್ಸತಿ ಕೊಟ್ಟ ಮೇಲೆ ಅದು ಅವ್ರ ಕುಲಕ್ಕೆ ಸೇರಿದಂತ ಸೊತ್ತು. ಈಗ ನಾವು ಬಾಡಿನ ಅವ್ರ ಹುಡುಗ ಅಂದ್ರೆ ಅವ್ರ ಗಂಡನ ಮನೆ ಹತ್ರ ತಗೊಂಡ್ಬಂದಿದೀವಿ. ಎಲ್ಲಿದ್ದಾರೆ ಅವರು? ಬರ್ಬೇಕು. ಬಂದು ಅವ್ರ ಸೊಸೆನ ಅವ್ರು ಮಣ್ಣು ಮಾಡ್ಲಿ. ಇಲ್ಲ ಅಂದ್ರೆ ಅವ್ರ ಶಾಸ್ತ್ರದ ಪ್ರಕಾರ ಅವ್ರ ಶಾಸ್ತ್ರಗಳನ್ನ ಅವ್ರು ಮಾಡ್ಬೇಕು. ಅವಾಗೆ ನಮ್ಮ ಮಗುಗೆ ಆತ್ಮಕ್ಕೆ ಶಾಂತಿ ಸಿಗೋದು. ಎಲ್ಲಿದ್ದಾರೆ ಅವರು ಬರ್ಲಿ. ಇದು ನಮ್ಮ ವಾದ. ಇನ್ನು ಮಗಳ ಸಾವಿಗೆ ಕಾರಣವಾದ ಸೂರಜ್ ಕುಟುಂಬಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು. ಇನ್ಯಾವ ಮಹಿಳೆಯರಿಗೂ ಇಂಥವರಿಂದ ಅನ್ಯಾಯ ಆಗ್ಬಾರ್ದು ಅಂತ ಗಾನವಿ ತಂದೆ ಆಗ್ರಹಿಸಿದ್ದಾರೆ. ನಮಗೇನಂತಂದ್ರೆ ಅವರು 3 ಜನ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ. ಅವ್ರು 3 ಜನನೂ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು, ಖಂಡಿತ ಆಗಬೇಕು ಸರ್. ಅವರಿಗೆ ಬೇರೆ ಯಾರಿಗೂ ಈ ಥರ ಮೋಸ ಮಾಡಬಾರ್ದು. ಅವ್ರ ತಾಯಿ ತುಂಬ ಮೋಸ ಮಾಡಿ ಮಗನ್ನ ಹತೋಟಿಯಲ್ಲಿ ತಗೊಂಡು ಅವ್ರ ತಾಯಿ ಯಾವ ಥರ ಹೇಳ್ತಾರೆ ಅದೇ ಥರನೇ ಮಾಡಬೇಕು ಅಂತೇಳಿ ಮಾಡಿ ನನ್ನ ಮಗಳಿಗೆ ತುಂಬ ಟಾರ್ಚರ್ ಮಾಡಿದ್ದಾರೆ. ಕೊನೆಗೆ ಗಾನವಿ ಮೃತದೇಹವನ್ನು ವಾಪಸ್ ತೆಗೆದುಕೊಂಡು ಹೋದ ಕುಟುಂಬದವರು ಮನೆ ಮಗಳ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಗಾನವಿ ಆತ್ಮಹತ್ಯೆಯ ಹಿಂದೆ ಹಲವು ರೀತಿಯ ಅನುಮಾನಗಳು ಕಾಡ್ತಾ ಇವೆ. ಗಾನವಿ ಯಾಕೆ ಆತ್ಮಹತ್ಯೆಗೆ ಶರಣಾದ್ರು? ಏನ್ ಸಮಸ್ಯೆ ಆಯಿತು? ಒಂದು ವರದಕ್ಷಿಣೆಯ ಕಿರುಕುಳ. ವರದಕ್ಷಿಣೆ ಅಂತ ಹೇಳಿ ಪಾಪ ಗಾನವಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ ಈ ಸೂರಜ್ ಅಂಡ್ ಫ್ಯಾಮಿಲಿ. ಇದರಿಂದ ರೋಸಿ ಹೋದಂತ ಆ ಗಾನವಿ ಎಲ್ಲೂ ಹೇಳಿಕೊಳ್ಳೋದಕ್ಕೂ ಆಗದೆ ಆತ್ಮಹತ್ಯೆಗೆ ಶರಣಾದ್ರು ಅಂತ ಈಗ ಒಂದು ಅನುಮಾನ ಇದೆ. ಇನ್ನು ಮತ್ತೊಂದು ಕಡೆ ಅಕ್ಟೋಬರ್ 29ನೇ ತಾರೀಕು ಇವರ ಈ ಸಮಸ್ಯೆಗಳು ಮತ್ತು ಮದುವೆ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅಕ್ಟೋಬರ್ 29ನೇ ತಾರೀಕು ಗಾನವಿ ಮತ್ತು ಸೂರಜ್ ಮದುವೆ ಆಗುತ್ತೆ. ಗಾನವಿ ಸೂರಜ್ ಅಕ್ಟೋಬರ್ 29ನೇ ತಾರೀಕು ಮದುವೆ ಆಗ್ತಾರೆ. 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ ಮಾಡ್ತಾರೆ. ಎಷ್ಟು? 40 ಲಕ್ಷ. ರಿಸೆಪ್ಷನ್ ಆದ್ಮೇಲೆ 10 ದಿನ ಹನಿಮೂನ್ಗೆ ಅಂತ ಹೋಗ್ತಾರೆ ಇವರು. 10 ದಿನಗಳ ಕಾಲ ಹನಿಮೂನ್ ಟ್ರಿಪ್ಗೆ ಅಂತ ಹೋಗ್ತಾರೆ. ಆದರೆ 10 ದಿನಕ್ಕೆ ಅಂತ ಹೋದವರು ಅರ್ಧಕ್ಕೆ ವಾಪಸ್ ಬಂದ್ಬಿಡ್ತಾರೆ. ಅರ್ಧಕ್ಕೆ ಹನಿಮೂನ್ ಟ್ರಿಪ್ ಅನ್ನ ನಿಲ್ಲಿಸಿ ಸೂರಜ್ ಮತ್ತೆ ಗಾನವಿ ಇಬ್ಬರು ವಾಪಸ್ ಬರ್ತಾರೆ. ಮದುವೆ ಆದಾಗಿನಿಂದ ಗಾನವಿಯನ್ನ ಸೂರಜ್ ಟಚ್ ಮಾಡಿಲ್ವಂತೆ. ಹನಿಮೂನ್ನಲ್ಲಿ ಸೂರಜ್ಗಿರುವ ಸಮಸ್ಯೆ ಏನು ಅಂತ ಗಾನವಿಗೆ ಗೊತ್ತಾಗುತ್ತಂತೆ. ಇವರು ಹನಿಮೂನ್ಗೆ ಹೋಗಿದ್ದಾರೆ. ಅಲ್ಲಿ ಈ ಸೂರಜ್ಗೆ ಏನ್ ಸಮಸ್ಯೆ ಅಂತ ಗಾನವಿಗೆ ಗೊತ್ತಾಯ್ತಂತೆ. ಸಮಸ್ಯೆ ಏನು ಅಂತ ಗೊತ್ತಾಗಿದ್ದೆ ತಡ ಗಾನವಿ ಹನಿಮೂನಿಂದ ವಾಪಸ್ ಬಂದ್ಬಿಟ್ಟಿದ್ದಾರೆ. ಇನ್ನ ಮದುವೆ ಆದಾಗಿನಿಂದ ಇಲ್ಲಿವರೆಗೆ ಗಾನವಿಯನ್ನ ಈ ಸೂರಜ್ ಟಚ್ಚೂ ಮಾಡಲಿಲ್ವಂತೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಾನವಿಗೆ ಈ ಸೂರಜ್ ಚಿತ್ರಹಿಂಸೆಯನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ನು. ತನ್ನ ಸಮಸ್ಯೆಯನ್ನ ಮುಚ್ಚಿಡೋದಕ್ಕೆ ಗಾನವಿಗೆ ಸೂರಜ್ ಹಿಂಸೆಯನ್ನ ನೀಡೋದಕ್ಕೆ ಆರಂಭ ಮಾಡಿದಂತೆ. ಅಂತ ಸಮಸ್ಯೆ ಏನಿತ್ತು ಈ ಸೂರಜ್ನಿಗೆ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ನಮ್ಮ ವೀಕ್ಷಕರು ಬಹಳ ಜಾಣರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಏನ್ ಸಮಸ್ಯೆ ಇತ್ತು ಅಂತ ಅವರಿಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ಆ ಸಮಸ್ಯೆಯನ್ನ ಮುಚ್ಚಿಡಬೇಕು ಅಂತ ಗಾನವಿಗೆ ಈ ಸೂರಜ್ ಹಿಂಸೆ ನೀಡೋದಕ್ಕೆ ಸ್ಟಾರ್ಟ್ ಮಾಡಿದಂತೆ. ವರದಕ್ಷಿಣೆ ಒಡವೆಗಾಗಿ ಬೇಡಿಕೆ ಇಟ್ಟು ಚಿತ್ರಹಿಂಸೆಯನ್ನ ನೀಡಿದ್ದಾನೆ. ಆ ಸಮಸ್ಯೆಯನ್ನ ಮರೆಮಾಚಿ ವರದಕ್ಷಿಣೆ ಕೊಡು, ದುಡ್ಡು ಬೇಕು, ಒಡವೆ ಬೇಕು, ಚಿತ್ರಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈತನ ಉದ್ದೇಶ ಏನಾಗಿತ್ತು? ನಿರಂತರವಾಗಿ ಈ ರೀತಿ ಚಿತ್ರಹಿಂಸೆಯನ್ನ ಕೊಟ್ರೆ ಎಲ್ಲ ಅದರ ಮೇಲೆ ಡೈವರ್ಟ್ ಆಗಿ ಇವಳು ಬಿಟ್ಟು ಹೋಗ್ತಾಳೆ ಅನ್ನೋ ಲೆಕ್ಕಾಚಾರದಲ್ಲಿ ಈತ ಇದನ್ನ ತವರು ಮನೆಗೆ ಹೋಗುವಂತೆ ಗಾನವಿಗೆ ಬಲವಂತ ಕೂಡ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಪಾಪ ಹೆಣ್ಮಗಳೇನ್ ಮಾಡಬೇಕು? ನೋವು ತಾಳದ ಗಾನವಿ ಮನೆಗೆ ಬಂದು ಆ ನೋವನ್ನು ಹೇಳಿಕೊಳ್ಳದೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಸೂರಜ್ ವಿರುದ್ಧ ಮೃತ ಗಾನವಿ ಕುಟುಂಬಸ್ಥರು ಈಗ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ. ಈ ಸೂರಜ್ ಮತ್ತು ಈತನ ಜೊತೆಗೆ ಯಾರೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಇಂಥವರಿಗೆ ತಕ್ಕ ಪಾಠ ಆಗಲೇಬೇಕು. ಇವತ್ತು ನಮ್ಮ ಮನೆಯ ಮಗಳು, ನಾಳೆ ಮತ್ತೊಬ್ಬರ ಮಗಳು, ಈ ರೀತಿ ಚಿತ್ರಹಿಂಸೆ ಕೊಡೋರಿಗೆ ಫುಲ್ ಸ್ಟಾಪ್ ಇಡಬೇಕು. ಇಲ್ಲ ಅಂತಂದ್ರೆ ಅಮಾಯಕರು ಜೀವ ಕಳ್ಕೊತಾರೆ ಅನ್ನುವಂಥ ನೋವು ಆ ಹೆತ್ತವರದ್ದು. ಇವತ್ತು ಕೂಡ ಗಾನವಿ ಮೃತದೇಹವನ್ನ ಆ ಸೂರಜ್ ಮನೆ ಮುಂದೆ ತಂದು ಪ್ರತಿಭಟನೆ ಮಾಡಿದ್ರು ಅವರು. ಇದು ನಿಮ್ಮ ಮನೆಯ ಸ್ವತ್ತು, ನಿಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ನೀವು ಅಂತಿಮ ವಿಧಿವಿಧಾನವನ್ನ ಮಾಡಬೇಕು ಬನ್ನಿ ಅಂತ ಅವರು ಪಟ್ಟು ಹಿಡಿದ್ರು. ಆದರೆ ಆ ಸೂರಜ್ ಅಂಡ್ ಫ್ಯಾಮಿಲಿ ಗಾಯಬ್, ಯಾರು ಬರಲೇ ಇಲ್ಲ. ಕಡೆಗೆ ಮತ್ತೆ ಅವರ ಆಂಬ್ಯುಲೆನ್ಸಲ್ಲಿ ತೊಗೊಂಡು ಹೋಗಿ ಅವರ ಮನೆ ಮಗಳನ್ನ ಅಂತ್ಯಕ್ರಿಯೆ ನೆರವೇರಿಸಿದ್ರು. ನೋಡಿ ಈ ರೀತಿಯ ಘಟನೆಯ ಹಿನ್ನೆಲೆಗಳು. ಹಿರಿಯೂರು ಬಸ್ ದುರಂತದಲ್ಲಿ ಸಾವಿನ ನರ್ತನ ಆಗಿದೆ. ಹೊತ್ತಿ ಉರಿದಂತ ಬೆಂಕಿಯಲ್ಲಿ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಜಗತ್ತನ್ನೇ ನೋಡದ ಪುಟ್ಟ ಕಂದಮ್ಮ ಬೆಂಕಿಯಲ್ಲಿ ಬೆಂದು ಹೋಗಿದೆ. ಈ ಘನಘೋರ ದುರಂತ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ. ಖಾಸಗಿ ಸ್ಲೀಪರ್ ಬಸ್ಗಳೆಂದರೆ ಸಾಕು, ಭಯ ಪಡುವಂತ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಹಾಗಾದ್ರೆ ನಿಜಕ್ಕೂ ಸ್ಲೀಪರ್ ಬಸ್ಗಳು ಎಷ್ಟು ಸೇಫ್? ಖಾಸಗಿ ಬಸ್ಗಳಲ್ಲಿ ನಿಯಮಗಳು ಪಾಲನೆ ಆಗುತ್ತಾ ಇಲ್ವಾ? ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದೆ ವೀಕ್ಷಕರೇ. ಮಿಸ್ ಮಾಡದೆ ಈ ಸ್ಟೋರಿ.
ಜೊತೆ ಸ್ಲೀಪರ್ ಬಸ್ಗಳ ಚೆಲ್ಲಾಟ. ರಿಪಬ್ಲಿಕ್ ಇನ್ವೆಸ್ಟಿಗೇಷನ್, ಬಯಲಾಯಿತು ಅಸಲಿ ಸತ್ಯ. ಸ್ಲೀಪರ್ ಬಸ್ಗಳು ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿವೆ. ಹಣದ ಆಸೆಗೆ ಖಾಸಗಿ ಬಸ್ ಮಾಲೀಕರು ಜನರ ಜೀವಕ್ಕೆ ಗಂಡಾಂತರ ತಂದೊಡ್ಡಿದ್ದಾರೆ. ನಾವೀಗ ತೋರಿಸೋ ಒಂದೊಂದು ದೃಶ್ಯವು ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಸ್ಲೀಪರ್ ಬಸ್ಗಳಲ್ಲಿ ಮಿನಿ ಲಾರಿಯಷ್ಟು ಸರಕು. ಖಾಸಗಿ ಸ್ಲೀಪರ್ ಬಸ್ ಮಾಲೀಕರು ಎಷ್ಟರ ಮಟ್ಟಿಗೆ ಕಳ್ಳಾಟ ಆಡ್ತಿದ್ದಾರೆ ಅನ್ನೋಕೆ ಈ ದೃಶ್ಯವೇ ಸಾಕು. ಇಲ್ನೋಡಿ, ಬೆಂಗಳೂರಿನಿಂದ ಹೊರಡೋ ಸ್ಲೀಪರ್ ಬಸ್ಗಳಲ್ಲಿ ಯಾವ ಮಟ್ಟಿಗೆ ಸರಕುಗಳನ್ನ ಸಾಗಿಸ್ತಾರೆ ಅಂತ. ಮಿನಿ ಲಾರಿಯಷ್ಟು ಗೂಡ್ಸ್ಗಳನ್ನ ಬಸ್ಗಳಲ್ಲಿ ಸಾಗಿಸ್ತಿದ್ದಾರೆ. ಟೈರ್ಗಳನ್ನು ತುಂಬ್ತಾ ಇದ್ದಾರೆ. ಒಳಗಡೆ ನೋಡ್ತಾ ಇದ್ದೀರಾ, ಬಾಕ್ಸ್ ಗಂಟಲಿ ರಟ್ಟಿನ ಬಾಕ್ಸ್ ಆಗಿರ್ಬೋದು, ಅದರ ಒಳಗಡೆ ಏನಿದೆ ಗೊತ್ತಿಲ್ಲ. ಅದರ ಒಳಗಡೆ ಟೈರ್ಗಳನ್ನು ಕೂಡ ಬಸ್ಸುಗಳಲ್ಲಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಬೇಗ ಬೆಂಕಿ ಹತ್ತಿಕೊಳ್ಳಲಿಕ್ಕೆ, ಏನಾದರೂ ಅಪಘಾತ ಆದಾಗ ಬೆಂಕಿ ಹತ್ತಿ ಉರಲಿಕ್ಕೆ ಎಲ್ಲ ಮುಖ್ಯ ಕಾರಣಗಳಾಗ್ತವೆ ಅಂತಲೇ ಹೇಳ್ಬೋದು. ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್, ಡೀಸೆಲ್ ಕ್ಯಾನ್ಗಳ ಸಾಗಾಟ. ಆಯಿಲ್ಗಳನ್ನ ಬಸ್ಗಳಲ್ಲಿ ಸಾಗಿಸುವಂತಿಲ್ಲ, ಆದ್ರೆ ಇಲ್ಲಿ ನೋಡಿ ಎಷ್ಟು ರಾಜಾರೋಷವಾಗಿ ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್ ಕ್ಯಾನ್ಗಳನ್ನ ಸಾಗಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಬಸ್ಗಳ ಲಗೇಜ್ ಬಾಕ್ಸ್ಗಳಲ್ಲಿ ರಾಶಿ ರಾಶಿ ಡೀಸೆಲ್ ಕ್ಯಾನ್ ಸಾಗಿಸಲಾಗ್ತಿದೆ. ಇನ್ನೂ ಕೆಲ ಬಸ್ಗಳು ಡೀಸೆಲ್ ತುಂಬಿರೋ ಡ್ರಮ್ಗಳನ್ನೇ ಹೊತ್ತೊಯ್ಯುತ್ತಿವೆ. ಪ್ಲೈವುಡ್, ಪ್ಲಾಸ್ಟಿಕ್ ಬಾಕ್ಸ್ಗಳು. ಲಗೇಜ್ ಕೌಂಟ್ರಲ್ಲಿ ಎಲ್ಲ ಗೂಡ್ಸ್ ವೆಹಿಕಲಲ್ಲಿ ಟ್ರಕ್ಗಳು ಇರ್ತವೋ ಅದರಲ್ಲಿ ಈ ಲಗೇಜ್ಗಳನ್ನು ತುಂಬಬೇಕು. ಆದರೆ ಇಲ್ಲೆಲ್ಲ ಬಸ್ಗಳಲ್ಲಿ ಪ್ಯಾಸೆಂಜರ್ ಹೋಗ್ತಾ ಇರುವಂಥ ಬಸ್ಗಳಲ್ಲಿ ಅಂದರೆ ಮಧ್ಯರಾತ್ರಿಯಲ್ಲಿ ಎಲ್ಲ ಮಲ್ಕೊಂಡು ಹೋಗ್ತಾ ಇರ್ತಾರೆ. ಕೆಳಗಡೆ ಏನಾದರೂ ಇದರ ಪಕ್ಕನೇ ಡೀಸೆಲ್ ಟ್ಯಾಂಕ್ ಇರುತ್ತೆ. ಬಸ್ಗಳ ಮೇಲೆ ಒಳಗೆ ಯಮಭಾರದ ಟೈರ್ಗಳು. ಅಬ್ಬಬ್ಬ, ಈ ದೃಶ್ಯ ನೋಡಿ. ಖಾಸಗಿ ಬಸ್ಗಳ ಮೇಲೆ ಹೇಗೆ ಟೈರ್ಗಳನ್ನ ಸಾಗಿಸ್ತಿದ್ದಾರೆ ಅಂತ. ಕೇವಲ ಬಸ್ಗಳ ಟಾಪ್ನಲ್ಲಿ ಮಾತ್ರವಲ್ಲ, ಲಗೇಜ್ ಕಂಪಾರ್ಟ್ಮೆಂಟ್ನಲ್ಲೂ ಟೈರ್ಗಳನ್ನ ಕುರಿಗಳಂತೆ ತುಂಬುತ್ತಿದ್ದಾರೆ. ಎಮರ್ಜೆನ್ಸಿ ಎಕ್ಸಿಟ್ ಡೋರ್ನಲ್ಲೇ ಸ್ಲೀಪರ್ ಸೀಟ್. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕುವಂತಿಲ್ಲ. ಅಂದರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದರೂ ಬೆಂಕಿ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಲಕ್ಸುರಿ ಬಸ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳೇ ಸೀಲ್. ಈ ಎಕ್ಸಿಟ್ ಡೋರ್ ಏನಂದ್ರೆ ಓಪನ್ ಆಗ್ತದೆ ಇಲ್ಲ, ಆ ಬಸ್ ಏನು ಕಂಡಕ್ಟರ್ ಇದ್ದಾರೆ, ಏನು ಏನು ಕಿನ್ನರ್ ಇದ್ದಾರೆ, ಅವರಿಂದಲೇ ನಾವು ತೋರಿಸ್ತೀವಿ, ನೋಡೋಣ ಮಾಡಿರಿ, ನೋಡೋಣ ಎಕ್ಸಿಟ್ ಡೋರ್ ಓಪನ್ ಆಗ್ತದೆ ನೋಡೋಣ. ಟೋಟಲಿ ಏನಂದ್ರೆ ಎಕ್ಸಿಟ್ ಡೋರು ಸಾಕಷ್ಟು ಕಡೆ ಇಲ್ಲದ ಕಾರಣ ಸಾಕಷ್ಟು ದುರಂತಗಳು ಸಂಭವಿಸ್ತಾ ಇವೆ ಅಂತ ಹೇಳ್ಬೋದು. ಹುಬ್ಬಳ್ಳಿಯಲ್ಲೂ ಭಸ್ಮಾಸುರರ ಕಳ್ಳಾಟ ಎಕ್ಸ್ಪೋಸ್. ನೋಡಿದ್ರಲ್ವಾ, ಹಣದ ಆಸೆಗೆ ಈ ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರ ಜೀವದ ಜೊತೆ ಹೇಗೆಲ್ಲ ಚೆಲ್ಲಾಟ ಆಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಖಾಸಗಿ ಬಸ್ಗಳ ಕಳ್ಳಾಟವನ್ನ ಎಕ್ಸ್ಪೋಸ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ನೀವು ಗಮನಿಸಿದ್ದೀರಿ ಆನಂದರಾವ್ ಸರ್ಕಲ್ ಅಥವಾ ಎಲ್ಲೋ ಹೋಗಿರಿ ನೀವು, ಈ ಕೆಲವು ಖಾಸಗಿ ಬಸ್ಗಳವರು ಯಾವ ರೀತಿಯಾಗಿ ವರ್ತಿಸ್ತಾರೆ, ಯಾವ ರೀತಿ ಅವ್ರಿಗೆ ಯಾರು ಹೇಳೋಂಗಿಲ್ಲ ಕೇಳೋಂಗೇ ಇಲ್ಲ. ನಾನು ಬೆಂಗಳೂರಿಂದ ಉದಾಹರಣೆ ಕೊಡ್ತೀನಿ. ಈ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಸುತ್ತಮುತ್ತ ಕೆಲವು ಅಚ್ಚುಕಟ್ಟಾದಂತಹ ಬಸ್ ನಿಲ್ದಾಣಗಳಿದೆ. ಅಲ್ಲಿ ಯಾವ ಸಮಯಕ್ಕೆ ಬಸ್ ಬರುತ್ತೆ, ಎಲ್ಲಿ ನಿಲ್ಲುತ್ತೆ, ಏನು ಎತ್ತ ವೆರಿ ಕ್ಲಿಯರ್ ಆಗಿ ಮೆಸೇಜ್ ಕೊಡುವಂತಹ ಕೆಲಸ ಆಗುತ್ತೆ. ಇನ್ನು ಕೆಲವು ಕಡೆ ಇಷ್ಟು ಜಾಗ ಇರುತ್ತೆ, ಅದನ್ನು ಆಫೀಸ್ ಮಾಡ್ಕೊಂಡಿರ್ತಾರೆ. ಆ ಆಪರೇಟರ್ ನಿಲ್ಲೋದಕ್ಕೂ ಜಾಗ ಇರಲ್ಲ. ನಾವು ಮಾಡಿದಂಥ ಬಸ್ ಎಲ್ಲಿ ಬರುತ್ತೆ ಅಂತ ಕೇಳಿದರೆ ಇವನ್ ಆಫೀಸ್ ಒಂದು ಕಡೆ, ಆ ಬರೋ ಬಸ್ಸು ಮತ್ತೊಂದು ಕಡೆ. ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ, ಅಲ್ಲಿ ಬಸ್ ಬರುತ್ತೆ, ಹತ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅವರು. ಅಲ್ಲಿ ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ಯಾವಾಗ ಬರುತ್ತೆ ಬಸ್ಸು ಗೊತ್ತೂ ಇಲ್ಲ, ಬಂದರೆ ಹತ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾರೆ ಪುಣ್ಯಾತ್ಮರು. ಅಲ್ಲಿ ಲಗೇಜ್ ಹೆಂಗೆ ತುಂಬ್ತಿರ್ತಾರೆ, ಈ ದಾದನೈ ಪಿರಾದನೈ ಅಂತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಆ ರೀತಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಸೊ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ.
ಈ ಬಸ್ಗಳಲ್ಲಿ ಯಾವ ರೀತಿ ಅರಾಜಕತೆ ನಡೆಯುತ್ತೆ ಅಂತ ಹೇಳಿ ನೋಡಿ. ನಂಬರ್ 1, ಮಿನಿ ಲಾರಿಯಷ್ಟು ಸರಕು, ಅರ್ಧಕ್ಕರ್ಧ ಲಗೇಜ್ ಅನ್ನ ತುಂಬ್ತಾರೆ. ಬೆಂಕಿ ಬಿದ್ದರೆ ಈಸಿಯಾಗಿ ಸುಟ್ಟು ಹೋಗುವಂತ ಪದಾರ್ಥಗಳಿವೆಲ್ಲ. ಆ ಮಟ್ಟಿಗೆ ಅಲ್ಲಿ ಲಗೇಜ್ಗಳನ್ನು ತುಂಬ್ತಾರೆ ನೋಡಿ. ಇದು ಬಸ್ನಲ್ಲಿ ಲಗೇಜ್ಗಳನ್ನ ಯಾವ ರೇಂಜಿಗೆ ತುಂಬ್ತಿದ್ದಾರೆ ನೋಡಿ. ಅಲ್ಲಿ ಮೇಲ್ಗಡೆನೂ ಲಗೇಜ್ ಹಾಕ್ತಾರೆ, ಇಲ್ಲೂ ಲಗೇಜ್ ಹಾಕ್ತಾರೆ. ಈ ಲಗೇಜ್ ಯಾವ ಮಟ್ಟಿಗೆ ಹಾಕ್ತಾರೆ ಅಂತಂದ್ರೆ ಓವರ್ ವೇಟ್. ಆ ಬಸ್ಸು ಹಿಂಗೆ ಆಗ್ತಿರುತ್ತೆ ಹೋಗುವಾಗ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಇಲ್ಲಿ ಬಸ್ ಹತ್ಸಕ್ಕೆ ಯಾರು ಇರಲ್ಲ, ಇವರು ಸಿಬ್ಬಂದಿಯವರು. ಇನ್ನು ಏನಾದರೂ ಆದರೆ ಯಾರು ಕೇಳ್ತಾರೆ? ಹಿಂಗಾಗಿ ಕೆಲವು ಖಾಸಗಿ ಬಸ್ಗಳ ಬಗ್ಗೆ ಭಾರಿ ಎಚ್ಚರವಾಗಿರ್ಬೇಕು. ಇನ್ನು ನೆಕ್ಸ್ಟ್, ಡೀಸೆಲ್ ಕ್ಯಾನ್ಗಳು ಸಾಗಾಟ ಮಾಡ್ತಿದ್ದಾರೆ ನೋಡಿ. ಸ್ಫೋಟಕ ವಸ್ತುಗಳನ್ನು ಬಸ್ಸಲ್ಲಿ ಇಡುವಂತಿಲ್ಲ, ತರುವಂತಿಲ್ಲ. ಈ ಮಟ್ಟಿಗೆ ಇವು ಪೇಂಟ್ ಡಬ್ಬಗಳು, ಡೀಸೆಲ್ ಕ್ಯಾನ್ಗಳು ಇವೆಲ್ಲ ಬಸ್ಗಳಲ್ಲಿ ಇಷ್ಟರ ಮಟ್ಟಿಗೆ ಡೀಸೆಲ್ ಕ್ಯಾನನ್ನು ಇಟ್ಕೊಂಡು ಹೋಗೋದಕ್ಕೆ ಇವ್ರಿಗೆ ಅನುಮತಿ ಯಾರು ಕೊಟ್ಟರು? ಯಾರು ನೋಡೋದು ಇಲ್ಲ. ಇವನ್ನ ನೋಡಿ ಸ್ಟಾಪ್ ಮಾಡಿಸ್ಬೇಕಾಗಿರುವಂಥವ್ರು ಯಾರು? ಈ ಮಟ್ಟಿಗೆ ಡೀಸೆಲ್ ಕ್ಯಾನ್ಗಳ ಬಸ್ಸಲ್ಲಿ ಹೋಗ್ತಾ ಇದೆ. ಮೇಲ್ಗಡೆ ಪ್ಯಾಸೆಂಜರ್ಸ್ ಇರ್ತಾರೆ, ಪುಟ್ಟ ಮಕ್ಕಳು ಇರ್ತಾರೆ, ಎಲ್ಲೋ ಹೋಗೋರು ಇರ್ತಾರೆ, ಏನೋ ಕನಸ್ಕೊಂಡವ್ರು ಇರ್ತಾರೆ. ಕೆಳಗಡೆ ಈ ರೀತಿ ಬ್ಲಾಸ್ಟ್ ಆಗುವಂತಹ ಪದಾರ್ಥಗಳು. ಇನ್ನು ನೆಕ್ಸ್ಟ್, ಬಸ್ಗಳಲ್ಲಿ ಯಮಭಾರದ ಟೈರ್ಗಳು ಕೂಡ ಇವು ಸ್ಫೋಟಕ್ಕೆ ಅನುಕೂಲ ಆಗುವಂಥ ಪದಾರ್ಥಗಳೇ. ಪೇಂಟು, ಡೀಸೆಲು, ಟೈರು ನೋಡಿ. ಈ ಮಟ್ಟಿಗೆ ಟೈರನ್ನು ಹಾಕ್ತಾರೆ. ಇದು ಗೂಡ್ಸ್ ವಾಹನ ಅಲ್ಲ ವೀಕ್ಷಕರೇ, ಪ್ಯಾಸೆಂಜರ್ ವೆಹಿಕಲ್. ಬಸ್ನ ತುಂಬಾ ಪ್ಯಾಸೆಂಜರ್ಗಳಿರ್ತಾರೆ. ಕೆಳಗಡೆ ಈ ಮಟ್ಟಿಗೆ ಇಂತಹ ಸ್ಫೋಟಕ ವಸ್ತುಗಳನ್ನು ಹಾಕ್ತಾರೆ. ಬಸ್ಗಳಲ್ಲಿ ಯಮಭಾರದ ಟೈರ್ಗಳಿವು. ಇನ್ನ ನೆಕ್ಸ್ಟ್, ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಸ್ಲೀಪರ್ ಸೀಟ್ ಇಟ್ಟಿದ್ದಾರೆ. ಎಮರ್ಜೆನ್ಸಿ ಎಕ್ಸಿಟ್ ಇದು. ಅದ್ರ ಮುಂದೆನೇ ಇಲ್ಲಿ ನೋಡಿ ಇವು ಸೀಟ್ಗಳು. ಆಕ್ಚುಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುವಲ್ಲಿ ಸೀಟ್ಗಳೇ ಇರಬಾರ್ದು. ಕೆಲವು ಬಸ್ಗಳ ಉದಾಹರಣೆಯನ್ನು ನಾನು ಹೇಳ್ತೀನಿ ವೀಕ್ಷಕರೇ. ಅವರು ಆ 2 ಸೀಟ್ಗಳನ್ನು ಎತ್ತು ಬಿಟ್ಟಿರ್ತಾರೆ. ಬೇಡ, ನಮಗೆ ಕಸ್ಟಮರ್ ಪ್ಯಾಸೆಂಜರ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನುಸರಿಸೋರು ಆ ಎಕ್ಸಿಟ್ ಡೋರ್ ಇರೋ 2 ಸೀಟ್ಗಳನ್ನು ಎತ್ತು ಬಿಟ್ಟಿರ್ತಾರೆ. ಪ್ಯಾಸೆಂಜರ್ ಈಸಿಯಾಗಿ ಎಕ್ಸಿಟ್ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆ ಮಟ್ಟಿಗೆ ಅನುಕೂಲಗಳು ಕೆಲವು ಬಸ್ಗಳಲ್ಲಿ ನಾವು ನೋಡ್ತೀವಿ ಈಗಲೂ ಕೂಡ, ಖಾಸಗಿ ಬಸ್ಗಳಲ್ಲೂ. ಆದರೆ ಇನ್ನು ಬಹುತೇಕ ಬಸ್ಗಳಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳೇ ಸೀಲ್ ಆಗಿರುತ್ತೆ. ಇವುಗಳನ್ನು ತೆಗಿಬೇಕು ಅಂತಂದ್ರೆ ಹರಸಾಹಸ ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ, ಕೆಲವು ಬಸ್ಗಳ ಕಿಟಕಿ ಡೋರನ್ನು ತೆಗಿಬೇಕು ಅಂತಂದ್ರೆ ಒಂದು 20 ಜನ ಹಾಕಿ ಎಳಿಬೇಕು. ಅದನ್ನು ಬರದೇ ಇಲ್ಲ. ಅಷ್ಟರ ಮಟ್ಟಿಗೆ ನಿಷ್ಕಾಳಜಿ. ಈ ಮಟ್ಟಿಗೆ ಬಸ್ನಲ್ಲಿ ರಾಶಿ ಪ್ಲಾಸ್ಟಿಕ್ ಅನ್ನ ಹಾಕ್ತಾರೆ. ಪ್ಲಾಸ್ಟಿಕ್ ಅನ್ನು ಹಾಕಿ ಕಳಿಸ್ತಿದ್ದಾರೆ ನೋಡಿ. ಇದು ಬಸ್ನ ಟಾಪ್ ಅಲ್ಲಿ ಈ ಮಟ್ಟಿಗೆ ಲಗೇಜ್ಗಳನ್ನು ತುಂಬ್ತಾರೆ. ಬಸ್ನ ಟಾಪ್ ಅಲ್ಲಿ ಅವನು ಎಷ್ಟು ಎತ್ತರ ಇದ್ದಾನೆ ಅಷ್ಟು ಎತ್ತರ ಲಗೇಜ್ ಅನ್ನ ಅವರು ಅಲ್ಲಿ ಪ್ಯಾಕ್ ಮಾಡೋದು. ಲಾಂಗ್ ರೂಟ್ ಬಸ್ನಲ್ಲಿ ಈ ಮಟ್ಟಿಗೆ ಲಗೇಜ್ ಹಾಕಿ ಇವರು ಸೇಫ್ ಆಗಿ ನಮ್ಮನ್ನು ತಲುಪಿಸ್ತಾರೆ ಅಂತ ಏನು ಗ್ಯಾರಂಟಿ? ಇನ್ನು ಬಸ್ನ ಕೆಳಗಡೆ ಪ್ಲೈವುಡ್ ನೋಡಿದ್ರಿ, ಪ್ಲಾಸ್ಟಿಕ್ ನೋಡಿದ್ರಿ, ಟೈರ್ ನೋಡಿದ್ರಿ, ಪೇಂಟ್ ನೋಡಿದ್ರಿ, ಡೀಸೆಲ್ ನೋಡಿದ್ರಿ. ಇವೆಲ್ಲ ಒಂದೇ ಒಂದು ಸಣ್ಣ ಸ್ಪಾರ್ಕ್ಗೂ ಕೂಡ ಜ್ವಾಲಾಮುಖಿಯಂತೆ ಬೆಂಕಿಯಾಗಿ ಉಗುಳುವ ಪದಾರ್ಥಗಳೇ. ಬಸ್ಗಳಲ್ಲಿ ಪ್ಲೈವುಡ್ಗಳ ರಾಶಿಯನ್ನು ಹಾಕ್ತಿದ್ದಾರೆ, ಪ್ಲಾಸ್ಟಿಕ್ ರಾಶಿ ಹಾಕ್ತಾರೆ, ಟೈರ್ ಹಾಕ್ತಾರೆ. ಈ ಮಟ್ಟಿಗೆ ಅರಾಜಕತೆ ಹಗಲೇ ನಡೀತಾ ಇದೆ ನೋಡಿ. ಎಣ್ಣೆ ಬಾಟಲ್ಗಳ ಸಾಗಾಟ ಕೂಡ ಆಗುತ್ತೆ. ಎಣ್ಣೆ ಬಾಟಲ್ಗಳನ್ನು ಮಾಡ್ತಾರೆ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಪಾರ್ಸಲ್ ಮಾಡ್ತಾರೆ. ಅವ್ರಿಗೆ ದುಡ್ಡು ಬೇಕು, ಆ ದುಡ್ಡಿಗೆ ಏನು ಬೇಕಾದರೂ ಮಾಡ್ಬೋದು ನೋಡಿ. ಯಾವ ಮಟ್ಟಿಗೆ ದುಡ್ಡಿಗಾಗಿ ಏನೆಲ್ಲ ಮಾಡ್ತಾರೆ ಕೆಲವು ಖಾಸಗಿ ಬಸ್ನವರು ಅಂತ. ಇವೆಲ್ಲವೂ ಕೂಡ ಎಂಥ ಪದಾರ್ಥಗಳಂದ್ರೆ, ಒಂದು ಸಣ್ಣ ಕಿಡಿ ಹೊತ್ಕೊಂಡ್ರು ಇಡೀ ಬಸ್ಸು ಕ್ಷಣಾರ್ಧದಲ್ಲಿ ಸುಟ್ಟು ಕರಕಲಾಗುತ್ತೆ. ಪ್ಲಾಸ್ಟಿಕ್ಕು, ಡೀಸೆಲು, ಪೇಂಟು, ಪ್ಲೈವುಡ್ಡು, ಟೈರು ಇವೆಲ್ಲ ಎಂಥವು? ಇವನ್ನೆಲ್ಲ ಯಾರು ಗಮನಿಸಬೇಕು ಅಸಲಿಗೆ? ಈ ಆನಂದರಾವ್ ಸರ್ಕಲ್ ಸುತ್ತಮುತ್ತ ದಿನ ಬೆಳಗಾದ್ರೆ ಈ ರೀತಿ ನಡೀತಾನೆ ಇರುತ್ತೆ. ಜವಾಬ್ದಾರಿ ತಗೊಂಡು ಒಂದೇ ಒಂದು ರೌಂಡ್ ಹಾಕಿ ಬರಲಿ ಇಲ್ಲಿ ಯಾರು ಸಂಬಂಧಪಟ್ಟ ಇಲಾಖೆಯವರು. ಇವುಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಬೇಕು. ಇನ್ನ ಚಿತ್ರದುರ್ಗದ ಬಳಿ ನಡೆದಂತಹ ಭೀಕರ ಬಸ್ ದುರಂತ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ. ಈ ದುರಂತದಲ್ಲಿ ಈವರೆಗೆ 7 ಜನ ಮೃತಪಟ್ಟಿದ್ದಾರೆ. ಆದರೆ ಖಾಸಗಿ ಬಸ್ ಮಾಲೀಕರು ಇನ್ನೂ ಬುದ್ಧಿ ಕಲ್ತಿಲ್ಲ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್
ಈ ವರದಿ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಖುದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಖಾಸಗಿ ಬಸ್ಗಳ ವಿರುದ್ಧ ಕ್ರಮಕ್ಕೆ ನಾವು ಸಿದ್ಧವಾಗಿದ್ದೇವೆ. ಖಾಸಗಿ ಬಸ್ಗಳಲ್ಲಿ ಆಯಿಲ್, ಸ್ಫೋಟಕ ವಸ್ತುಗಳನ್ನು ಸಾಗಿಸಬಾರದು. ಈ ಬಗ್ಗೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡ್ತೇನೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಬನ್ನಿ ಕೇಳೋಣ. ಕನ್ನಡದಿಂದ ಒಂದು ಸ್ಟಿಂಗ್ ಆಪರೇಷನ್ ಅನ್ನು ಮಾಡಬೇಕಾದ್ರೆ ಖಾಸಗಿ ಬಸ್ನಲ್ಲಿ ಈ ಆಯಿಲ್ಗಳನ್ನು ಸಾಗಿಸುವಂಥದ್ದು, ಟೈರ್ಗಳನ್ನು ಸಾಗಿಸುವಂಥದ್ದು ಕೂಡ ಆಗಿರೋದು ಗೊತ್ತಾಗ್ತಾ ಇದೆ ಸರ್. ಯಾವ ರೀತಿಯ ಕ್ರಮಗಳನ್ನು ತೊಗೊಬೋದು ಸರ್? ಆಯಿಲು ಮತ್ತು ಫ್ರಿಜ್ಜು ಏನೇನೋ ಹಾಕ್ಕೊಂಡು ಹೋಗೋರು. ಫ್ರಿಜ್ಜು ಅಲ್ಲ, ಹಾವೇರಿ ಬಸ್ ಆಕ್ಸಿಡೆಂಟ್ ಆಯ್ತಲ್ಲ, ಡಬಲ್ ಡ್ರೈವರ್ಸ್ ಇರ್ತಾರೆ ಇದಕ್ಕೆಲ್ಲ. ನೈಟ್ ಸರ್ವಿಸ್ ಬರುತ್ತಲ್ಲಿ ಡಬಲ್ ಡ್ರೈವರ್, ಒಬ್ಬ ಡ್ರೈವರ್ ಕೆಳಗಡೆ ಮಲಗಿದ್ದ, ಅವನು ಸುಟ್ಟೋಗ್ಬಿಟ್ಟ ಅವತ್ತು. ಆದ್ದರಿಂದ ಈಗ ಈ ಇನ್ಸಿಡೆಂಟ್ ಆಯ್ತಲ್ಲ, ಹಾವೇರಿ ಇನ್ಸಿಡೆಂಟು, ಹಾವೇರಿ ಅಲ್ಲ ಕರ್ನೂಲು, ಅದಾದಮೇಲೆ ನಮ್ಮ ಅಧಿಕಾರಿಗಳು ಇದು ಬಸ್ಸಲ್ಲಿ ಯಾರು ಪ್ರಯಾಣ ಮಾಡ್ತಾ ಇರ್ತಾರೆ ಅವರ ಲಗ್ಗೇಜ್ ಬಿಟ್ಟು ಬೇರೆ ಯಾವುದನ್ನು ಹಾಕ್ಸೋಕೆ ಬಿಡ್ತಿಲ್ಲ. ಸ್ಟ್ರಿಕ್ಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನೆನ್ನೆ ಬಸ್ಸಲ್ಲೂ ಕೂಡ ಆ ರೀತಿ ಇಲ್ಲ. ಇವಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ಜೋರಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕಿಡಿಗೇಡಿಗಳು ಅಶ್ಲೀಲವಾಗಿ ಕಮೆಂಟ್ಸ್ ಮಾಡಿದ್ದಾರೆ. ಈ ಕುರಿತು ವಿಜಯಲಕ್ಷ್ಮಿ ದೂರು ನೀಡಿದ್ದು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಿಸಿಬಿ ಕ್ರೈಮ್ ಪೊಲೀಸರು 3 ವಿಶೇಷ ತಂಡಗಳನ್ನು ರಚನೆ ಮಾಡಿ ತನಿಖೆಗೆ ಇಳಿದಿದ್ದಾರೆ. ಅಶ್ಲೀಲ ಕಮೆಂಟ್ಸ್ ಮಾಡಿದ 18 ಸೋಷಿಯಲ್ ಮೀಡಿಯಾ ಖಾತೆಗಳ ವಿವರ ನೀಡುವಂತೆ ಮೆಟಾಗೆ ಪತ್ರವನ್ನು ಬರೆದಿದ್ದಾರೆ. ಅಲ್ಲದೆ IP ಅಡ್ರೆಸ್, ಸರ್ವರ್ ಮೂಲಕ ಕಿಡಿಗೇಡಿಗಳ ಗುರುತು, ವಿಳಾಸ ಪತ್ತೆ ಹಚ್ಚಿ ಹುಡುಕಾಟವನ್ನು ನಡೆಸಿದ್ದಾರೆ. ನೋಡಿ, ಕಮೆಂಟ್ ಮಾಡುವಂಥವ್ರಿಗೆ ಆರಂಭ ಶೂರತ್ವ ಬಹಳ ಇರುತ್ತೆ. ಯಾರ್ದೋ ಮಾತು ಕೇಳೋದು, ಜೋಶಲ್ಲಿ ಬಂದು ಏನೋ ಒಂದು ಕಮೆಂಟ್ ಮಾಡಿ ಹೋಗ್ಬಿಡೋದು. ಆದರೆ ಆ ಕಮೆಂಟ್ ಆಫ್ಟರ್ ಇಫೆಕ್ಟ್ ಏನು ಅಂತಂದರೆ ಅಡ್ರೆಸ್ ಇಲ್ಲಂಗೆ ಪತ್ತೆ ಆಗಲ್ಲ, ಓಡೋಗ್ಬಿಡೋದು. ಅಶ್ಲೀಲವಾಗಿ ಬೈದಿದ್ದ ಕಿಡಿಗೇಡಿಗಳಿಗೆ ಯಾರು ಕೈಗೆ ಸಿಗ್ತಾ ಇಲ್ಲ, ಎಲ್ಲ ಎಸ್ಕೇಪ್. ಅಮ್ಮ, ಅಕ್ಕ, ಹಂಗೆ ಹಿಂಗೆ ಅಂದವರೆಲ್ಲ ಎಲ್ಲಿದ್ದಾರೆ ಈಗ? ಗಾಯಬ್. ವಿಜಯಲಕ್ಷ್ಮಿ ಅವರು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬಂದರು. ಪೊಲೀಸರು ತನ್ನ ಕೆಲಸ ಶುರು ಮಾಡಿಕೊಂಡ್ರು. ಈಗ ಈ ಕಡೆ ಏನು ರಾಜಾರೋಷವಾಗಿ ಕಮೆಂಟ್ ಮಾಡೋದು. ನೋಡಿ, ಎಲ್ಲ ಹೆಣ್ಮಕ್ಳ ಬಗ್ಗೆ ಒಂದು ಗೌರವ ಭಾವ ಇರಬೇಕು. ಅದು ಯಾರದೇ ಮನೆ ಹೆಣ್ಮಕ್ಳು ಇರಲಿ, ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಅಕ್ಕ, ತಂಗಿ, ತಾಯಿ, ಹೆಂಡತಿ. ಮತ್ತೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡುವಾಗ 1000 ಸಾರಿ ಯೋಚನೆ ಮಾಡ್ಬೇಕಲ್ವಾ? ನಿಮ್ಮ ಜೊತೆ ಯಾವನೂ ಬರಲ್ಲ, ನೀವು ದೊಡ್ಡದಾಗಿ ಫಾಲೋ ಮಾಡ್ಕೊಳ್ಳೋ ನಿಮ್ಮ ಹೀರೋಗಳು ಯಾವನ್ನೂ ಬರಲ್ಲ. ಒಂದು ಕಮೆಂಟ್ ಮಾಡಿ ಟೆಸ್ಟ್ ಮಾಡಿ ನೋಡೋಣ. ಯಾರದ್ದೋ ಹೀರೋ ಬಗ್ಗೆ ಅಥವಾ ಯಾರದೋ ಹೀರೋ ಹೆಂಡತಿ ಬಗ್ಗೆ ಒಂದು ಕಮೆಂಟ್ ಹಾಕಿ, ನಮ್ಮ ಅಣ್ಣ ಇದ್ದಾರೆ ನನ್ನ ಹಿಂದೆ ಕಾಪಾಡೋಕ್ಕೆ ಅಂತ. ನಿಮ್ಮ ಅಣ್ಣ ಅಲ್ಲ, ಯಾರೂ ಬರಲ್ಲ. ಹೆಣ್ಮಕ್ಳನ್ನ ಅಶ್ಲೀಲವಾಗಿ ನಿಂದಿಸಿದವರೆಲ್ಲರೂ ಕೂಡ ಈಗ ಜೂಟಾಗಿದ್ದಾರೆ. ಇಷ್ಟೇ ಇವರ ತಾಕತ್ತು, ಇವರ ದಿಮಾಕ್. ಯಾರ್ದೋ ಮಾತು ಕೇಳಿ ಜೋಶಿಗೆ ಬಂದು ಒಂದು ಕಮೆಂಟ್ ಮಾಡೋದು. ಪೊಲೀಸರು ತೋರಿಸ್ತಾರೆ ನಿಮಗೆ ಅಸಲಿ ಜೋಶ್ ಅಂದರೆ ತಮ್ಮ ಇಲ್ಬಾ ಅಂತೇಳಿ. ಇವರೆಲ್ಲರೂ ಕೂಡ ಎಕ್ಸಿಕ್ಯೂಟ್ ಆಗಿದ್ದಾರೆ. ಪೊಲೀಸರ ಶೋಧ ತಿಳಿದು ಈ ಬ್ಯಾಡ್ ಫ್ಯಾನ್ಸ್ ಎಸ್ಕೇಪ್ ಆಗಿದ್ದಾರೆ. ಬಂಧನದ ಭೀತಿಯಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ ಈ ಬ್ಯಾಡ್ ಬಾಯ್ಸ್. ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರಲ್ಲ, ಇವ್ರು ಯಾರು ಇಲ್ಲ, ಅಡ್ರೆಸ್ಗೆ ಇಲ್ವಂತೆ. ಈಗ ಮುಂದೆಯೂ ಕಮೆಂಟ್ ಮಾಡುವಂಥವ್ರು ಇದನ್ನು ನೋಡಿ ಎಚ್ಚರವಾಗಿ, ಅಣ್ಣ, ಬಾಸು ಇವು ಯಾರು ಬರಲ್ಲ ರೀ ನಿಮ್ಮ ಸಹಾಯಕ್ಕೆ. ಸುಮ್ಮನೆ ಅತಿರೇಕದ ವರ್ತನೆ, ಅತಿರೇಕದ ಅಭಿಮಾನದಿಂದ ಈ ರೀತಿ ವರ್ತಿಸಿದರೆ ಬರೋರು ನಿಮ್ಮ ಬಾಸು, ನಿಮ್ಮ ಅಣ್ಣ ಅಲ್ಲ, ಪೊಲೀಸರು ಹುಡುಕೊಂಬರ್ತಾರೆ ಬಾಮರಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಹಲವರ ಅಕೌಂಟ್ಗಳೇ ಡಿಲೀಟ್ ಆಗಿದೆ. ಈಗ ಯಾರ್ಯಾರು ಅವತ್ತು ಕಮೆಂಟ್ ಮಾಡಿದ್ರು ಅವರು ತಮ್ಮ ಅಕೌಂಟ್ಗಳನ್ನು ಡಿಲೀಟ್ ಮಾಡಿ ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದ ಕೆಟ್ಟ ಕೆಟ್ಟ ಪೋಸ್ಟ್ಗಳಿಗೂ ಡಿಲೀಟ್, ಆ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಪೋಸ್ಟ್ಗೆ ಮಾಡಿದ್ದ ಕಮೆಂಟ್ಗಳು ಮಾಯ ಆಗಿದೆ. ತನ್ನ ತಪ್ಪಿನ ಅರಿವಾಗಿ ಓರ್ವ ಅಭಿಮಾನಿ ಕ್ಷಮೆ ಯಾಚನೆ ಮಾಡಿದ್ದಾನೆ. ಬೈಯುವಾಗ ಇದ್ದಂಥ ಪೌರುಷ, ಧೈರ್ಯ ಈಗ ಎಲ್ಲೋಯ್ತು. ಫೇಸ್ ಮಾಡಬೇಕಾಗಿತ್ತು. ವಿಜಯಲಕ್ಷ್ಮಿ ಅವರ ಒಬ್ಬ ಹೆಣ್ಮಗಳು ಅಂತ ನೋಡಿ, ಗೌರವ ಕೊಡಿ. ಯಾರ ಮನೆ ಹೆಣ್ಮಕ್ಳಾದ್ರೂ ಅಷ್ಟೇ, ಯಾವನೋ ಏನೋ ಹೇಳ್ದ ಅಂತ ಅಥವಾ ಯಾವಳೋ ಏನೋ ಹೇಳಿದ್ಲು ಅಂತ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ನೀವೇ ಬರ್ಕೊಳ್ತೀರಲ್ಲ. ಗೌರವ ಕೊಡೋದನ್ನು ಕಲಿ ಫಸ್ಟ್.
ಗೌರವ ಕೊಡಬೇಕು ನೀವೆಲ್ಲರಿಗೂ. ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರಿ. ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಆ ರೀತಿ ಕಮೆಂಟ್ ಮಾಡ್ಕೋತೀರಾ? ಅಥವಾ ಯಾರಾದರೂ ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡಿದರೆ ನೀವು ಸುಮ್ಮನೆ ಇರ್ತೀರಾ? ಜಾಗೃತೆ, ಗೌರವ ಅನ್ನುವಂಥದ್ದು ಮನೆಯಿಂದ ಆರಂಭ ಆಗಬೇಕು. ಬೈಯುವಾಗ ಇರುವಂತಹ ಆ ತಾಕತ್ತು, ದಿಮಾಕು, ಧೈರ್ಯ ಈಗ ಇವ್ರಿಗೆ ಯಾರಿಗೂ ಇಲ್ಲ. ಮಾಡಿದ ಕಮೆಂಟ್ಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ, ಓಡೋಗ್ತಾ ಇದ್ದಾರೆ, ಅಕೌಂಟನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ತಾಕತ್ತಿದ್ರೆ ನೇರವಾಗಿ ಬಂದು ಶರಣಾಗಿ ತನಿಖೆಯನ್ನು ಎದುರಿಸಿ, ನಮ್ಮ ಹಿಂದೆ ನಮ್ಮ ಅಣ್ಣ ಇದ್ದಾನೆ, ನಮ್ಮ ಬಾಸ್ ಇದ್ದಾರೆ ಅಂತ ಹೇಳಿ ಬನ್ನಿ ನೋಡೋಣ. ಅಂಧಾಭಿಮಾನ, ಅತಿರೇಕದ ಅಭಿಮಾನ ಬಿಟ್ಟು ಮೊದಲು ಉತ್ತಮ ನಾಗರಿಕರಾಗಿ, ಮಾದರಿಯಾಗಿ ನಿಮ್ಮ ತಂದೆ ತಾಯಿ ಮಾತು ಕೇಳಿ. ನೀವು ಅಭಿಮಾನಿಗಳಾಗಬೇಕಾಗಿರೋದು ಯಾರಿಗೆ? ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಕಮೆಂಟ್ ಮಾಡೋದಲ್ಲ. ನೀವು ಜೈಲಿಗೆ ಹೋದ್ರೆ ನಿಮ್ಮ ಜೊತೆಗೆ ನಿಮ್ಮ ಅಣ್ಣ, ಬಾಸು, ಯಾವ ಹೀರೋನು ಬರಲ್ಲ, ಬರೆದಿಟ್ಕೊಳ್ಳಿ. ಕಡೆಗೆ ನಿಮ್ಮನ್ನ ಬಿಡಿಸ್ಕೊಳ್ಳೋದಕ್ಕೆ ನಿಮ್ಮ ಹೆಂಡತಿ, ನಿಮ್ಮ ತಾಯಿ, ನಿಮ್ಮ ಅಣ್ಣ, ತಂದೆ ಅವರೇ ಬರಬೇಕು. ನಾವು ಅವ್ರ ಪರವಾಗಿ ಕಮೆಂಟ್ ಮಾಡಿದ್ವಿ ಅಂತ ಅವ್ರು ಯಾರು ಬಂದಿದ್ದಾರೆ? ಈಗ ಯಾರು ಬರಲ್ಲ. ಇನ್ನೂ ಇದೆ ಹಬ್ಬ. ಕಮೆಂಟ್ ಮಾಡೋದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಿ. ನೆಕ್ಸ್ಟ್, ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆ ಆಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ KR ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ, ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಒಂದೇ ವಾರದಲ್ಲಿ 2 ಹಿಂದೂಗಳ ಹತ್ಯೆ, ಹಿಂದೂ ಆಸ್ತಿ ಪಾಸ್ತಿ, ಮನೆಗಳಿಗೆ ಬೆಂಕಿ, ಬೆದರಿಕೆ. ಬಾಂಗ್ಲಾದಲ್ಲಿ ಹಿಂದೂ ದ್ವೇಷ ಅತಿರೇಕಕ್ಕೆ ಏರಿರುವ ಬೆನ್ನಲ್ಲೇ ಭಾರತ ಕೆರಳಿ ನಿಂತಿದೆ. ಇದುವರೆಗೆ ಸೈಲೆಂಟ್ ಆಗಿದ್ದ ಭಾರತ ಏಕಾಏಕಿ ವ್ಯಗ್ರವಾಗಿದ್ದು ಬಾಂಗ್ಲಾದೇಶವನ್ನು ನಡುಗುವಂತೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದ ಸ್ಥಿತಿ ಏನಾಗಬಹುದು ಅನ್ನೋದನ್ನ ಹೇಳುತ್ತೆ ನೋಡಿ ಈ ವರದಿ. ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ನಿಲ್ತಾ ಇಲ್ಲ. ಹಿಂದೂಗಳು ಬದುಕೋದಕ್ಕಾಗ್ತಾ ಇಲ್ಲ. ಮನೆಗಳಿಂದ ಹೊರಗಡೆ ಬಂದರೆ ಎಲ್ಲಿ ಜೀವ ಹೋಗುತ್ತೋ ಅನ್ನೋ ಭಯದ ವಾತಾವರಣದಲ್ಲಿದ್ದಾರೆ ಅಲ್ಲಿನ ಹಿಂದೂಗಳು. ಈ ಹೊತ್ತಲ್ಲೇ ಬಾಂಗ್ಲಾದಲ್ಲಿ ಮತ್ತೊಬ್ಬ ಹಿಂದೂ ವ್ಯಕ್ತಿಯ ಕೊಲೆಯಾಗಿದೆ. ಒಂದೇ ವಾರದಲ್ಲಿ 2 ಹಿಂದೂಗಳ ಹತ್ಯೆ. ಬಾಂಗ್ಲಾದೇಶ ವಿರುದ್ಧ ಕೆರಳಿ ನಿಂತ ಭಾರತ. ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಬರ್ಬರ ಹತ್ಯೆಯಾದ ಬೆನ್ನಲ್ಲೇ ಮತ್ತೊಬ್ಬ ಹಿಂದೂ ವ್ಯಕ್ತಿಯನ್ನ ಜನರು ಥಳಿಸಿ ಕೊಂದಿರುವ ಘಟನೆ ನಡೆದಿದೆ. ಮೃತ ವ್ಯಕ್ತಿಯನ್ನ ಅಮೃತ್ ಮೊಂಡಲ್ ಅಲಿಯಾಸ್ ಸಾಮ್ರಾಟ್ ಅಂತ ಗುರುತಿಸಲಾಗಿದೆ. ಹಿಂದೂಗಳ ನಿರಂತರ ದೌರ್ಜನ್ಯ, ಸಾಲು ಸಾಲು ಹತ್ಯೆ ಬೆನ್ನಲ್ಲೇ ಭಾರತ ಬಾಂಗ್ಲಾದೇಶ ವಿರುದ್ಧ ಸಿಡಿದು ನಿಂತಿದೆ. ಈ ದಾಳಿಗಳನ್ನ ಸಹಿಸೋದಿಲ್ಲ ಅಂತ ಬಾಂಗ್ಲಾದೇಶಕ್ಕೆ ಭಾರತ ಖಡಕ್ ಎಚ್ಚರಿಕೆ ನೀಡಿದೆ. ಹಿಂದೂಗಳ ಮೇಲಿನ ದಾಳಿಯನ್ನ ಖಂಡಿಸುತ್ತೇವೆ. And is today the unremitting hostility against minorities in Bangladesh, including Hindus, Christians and Buddhists at the hands of extremists, is a matter of grave concern. We condemn the recent gruesome killing of a Hindu youth in Mymensingh and expect that the perpetrators of the crime would be brought to justice. ಬಾಂಗ್ಲಾದಲ್ಲಿ ಪಾರದರ್ಶಕ ಚುನಾವಣೆಗೆ ಆಗ್ರಹ. India stands for strengthening our ties with the people of Bangladesh. We favor peace and stability in Bangladesh, and we also, our point of view on elections, you are aware, we stand for free, fair, inclusive and participatory elections in Bangladesh, which is to be held in a peaceful atmosphere. So that is where we are. We stand for fair, free and inclusive and participatory elections in Bangladesh. ಈಶಾನ್ಯ ರಾಜ್ಯಗಳಲ್ಲಿ ಪ್ರತಿಭಟನಾ ಜ್ವಾಲೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರೋ ಹಿಂಸಾಚಾರವನ್ನ ಕೋಲ್ಕತಾದಲ್ಲಿ ತೀವ್ರವಾಗಿ ಖಂಡಿಸಿರೋ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಯುನಸ್ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿದ್ದಾರೆ.
ಅಸ್ಸಾಂನ ಗುವಾಹಟಿಯಲ್ಲೂ ಬಾಂಗ್ಲಾದೇಶ ಹೈಕಮಿಷನ್ ಆಫೀಸ್ ಎದುರು ಯುನೈಟೆಡ್ ಬೆಂಗಾಳಿ ವೇದಿಕೆ ಪ್ರತಿಭಟನೆ ನಡೆಸಿದೆ. ಬಾಂಗ್ಲಾದೇಶವನ್ನ ಇಬ್ಬಾಗ ಮಾಡುವಂತೆ ಪೋಸ್ಟರ್ ಹಿಡಿದು ಆಗ್ರಹಿಸಲಾಗಿದೆ. ಬಾಂಗ್ಲಾದಲ್ಲಿನ ಯುನಸ್ ಸರ್ಕಾರದ ವಿರುದ್ಧ ಭಾರತ ಏಕಾಏಕಿ ವ್ಯಗ್ರವಾಗಿದೆ. ಇದುವರೆಗೆ ಸಹನಾ ಮೂರ್ತಿ ಅಂತಿದ್ದ ಮೋದಿ ಸೇನೆ ಬಾಂಗ್ಲಾದೇಶವನ್ನ ಪಶ್ಚಿಮ ಬಂಗಾಲ್, ಸಿಕ್ಕಿಂ, ತ್ರಿಪುರಾ, ಅಸ್ಸಾಂ, ಮಿಜೋರಾಂ ಈ ದಿಕ್ಕುಗಳಲ್ಲಿ ಸುತ್ತುವರೆದಿದೆ. ಅಷ್ಟೇ ಅಲ್ಲ, ಬಂಗಾಳ ಕೊಲ್ಲಿಯಲ್ಲೂ ನೆವಿ ಪಹರೆ ತೀವ್ರಗೊಳಿಸಿದೆ. ಯುನಸ್ ಬಾಲ ಬಿಚ್ಚಿದ್ರೆ ಅಲ್ಲೇ ಬಾಲ ಕಟ್ ಮಾಡೋದಕ್ಕೆ ಮೋದಿ ರಣತಂತ್ರ ರೂಪಿಸ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH